ಇವಾಗ ಬಸವನ ಮಂಟಪದಿಂದ ಇವಾಗ ತೋಟಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಮ್ಮ ಊರು, ಅವರ ಮನೆ. ಲಿಂಗಾಯತ ಜನಾಂಗದಲ್ಲಿ ಹುಟ್ಟಿದವರೇ ಮಾಡೋಕ್ಕಾಗ ಸಾಧ್ಯ ಇವ್ರು ಮಾಡಿದ್ದಾರೆ. ಅಲ್ಲ ರೀ, ಒಂದು ಬಸವಣ್ಣ ಏನು ಹೇಳಿದಾನೆ, ಲಿಂಗಾಯತರ ಥರ ಯಾರು ನಡ್ಕೊಂತಾನ ಅವರೇ ಲಿಂಗಾಯತ, ಬ್ರಾಹ್ಮಣರ ಥರ ಯಾರು ನಡ್ಕೊಂತಾರೋ ಅವರೇ ಬ್ರಾಹ್ಮಣ. ಇವಾಗ ಬ್ರಾಹ್ಮಣ ಆಗಿ ಸಂಧ್ಯಾ ವಂದನೆ ನುಡಿಯಲ್ಲ ಬೇಡ, ಅಸಹ್ಯ ಪಡಬೇಡ, ಇದೇ ಅಂತರಂಗ ಶುದ್ಧಿ, ಬಹಿರಂಗ ಬಹಿರಂಗ. ಫ್ರೆಂಡ್ಸ್, ಇದೆ ನಮ್ಮ ಅಣ್ಣನವರ ಮನೆ, ನಮ್ಮ ತವ್ರ ಮನೆ. ಮೂರಿದೆ ತವ್ರ ಮನೆ. ಏನೇ ಆಸ್ತಿ ಅಂತಸ್ತು ಏನೇ ಸಂಪಾದನೆ ಮಾಡಿ ಏನೇ ಇಟ್ಕೊಂಡ್ರು ಅಲ್ಲಿ ಆ ಒಂದು ಭಗವಂತನ ಸೇವೆ ಮಾಡಿದ್ರು ಭಗವಂತನ ಸೇವೆ ಮದು. ಅದು ಗ್ಲಾಸ್ ಹಾಕ್ಮದು, ದೊಡ್ಡ ಮನೆ ಹತ್ರ ತಣ್ಣಗೆ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ನಮ್ಮ ಹಳ್ಳಿ ವಾತಾವರಣ ಈ ಥರ ಇರುತ್ತೆ. ಇನ್ನೂ ಫಾಗಿದೆ ನೋಡಿ ರೋಡಲ್ಲಿ. ಇದು ಸ್ಕೂಲ್ ರೀ, ಕಾಲೇಜು ಇದು. ಅಲ್ಲಕ್ಕ ಕಾಲೇಜ್, ಪದವಿ ಪೂರ್ವ ಕಾಲೇಜು. ಪದವಿ ಪೂರ್ವ ಕಾಲೇಜ್. ನಮಗೆ ಮೊದಲಿಗೆ 7ಕ್ಕೆ ಕ್ಲೋಸ್ ಆಗಿತ್ತು. 7ಕ್ಕೆ ಇರಲಿಲ್ಲ, ನಾವು ಇನ್ನೊಂದು ಸಿಟಿಗೆ ಹೋಗ್ಬೇಕಾಗಿತ್ತು. ಈಗ ನೋಡಿ ಈಗಿನ ಜನರೇಷನ್ ಬದನೆ ಗಿಡ, ತೋಟಗಳು ನೋಡಕ್ಕೆ ಚಂದ ರೀ ಈ ಕಡೆ. ಆ ಚಂದ ನೋಡ್ಬೇಕು. ಆ ಮೆಕ್ಕೆಜೋಳ, ಅಯ್ಯೋ ಎಷ್ಟು ಇದು ಚಳಕೆರೆಗೆ ಹೋಗುತ್ತೆ ಕಣವದು, ಇದು ಚಳಕೆರೆಗೆ ಹೋಗುತ್ತೆ. ಈ ಕಡೆ ಹಿಂದಕ್ಕೆ ಹೋಗು. ಇದು ದೊಡ್ಡಪ್ಪ, ನಮ್ಮ ಅಕ್ಕವರ ಇಲ್ಲ. ದೊಡ್ಡಪ್ಪನ ಸಮಾಧಿ ತೋರ್ಸು. ಅಲ್ಲೆಲ್ಲ ಮುಂದೆ ಫ್ರೆಂಡ್ಸ್. ಈ ಥರ ಎಲ್ಲ ಜಾಲಿ ಬೆಳೆದ್ಬಿಟ್ಟಿದೆ, ಮಾಡಕ್ ಆಗ್ತಾ ಇಲ್ಲ ಫ್ರೆಂಡ್ಸ್ ಹಳ್ಳಿಗಳಲ್ಲಿ ಜನ. ಅಕ್ಕ, ಇದೇನು ಫಲ ಇಡ್ತಾ ಇಲ್ವಾ ನೀವು? ಯಾಕೆ? ಅಲ್ಲೇ ಭಾಳ ಆಯ್ತು, ಇಲ್ಲಿ ಮಾಡೋರಿಲ್ಲ. ಅದು ಎಷ್ಟು ಎಕರೆ ಎಲ್ಲ ಟೋಟಲಿ? ಎಲ್ಲ ಸೇರಿಸಿ ಎಷ್ಟು ಎಕರೆ? ನಿನ್ನ ತಮ್ಮಂದು ನಿಮ್ಮದು ಎಲ್ಲ ಒಟ್ಟು? 30 ಎಕರೆ ನೀರಾವರಿ. ನಿಮ್ಮದು ಮೈದಂದು ನಿಮ್ಮದು ಎಲ್ಲ ಎಷ್ಟು? 30 ಎಕರೆ. ಒಟ್ಟು 60 ಎಕರೆ ಜಮೀನು ಫಲ ಇಟ್ಟಿದ್ದೀರಿ ಇವಾಗ. ಇಲ್ಲೊಂದು ಗೊತ್ತಾ ರೀ, ಈ ಮರದಲ್ಲಿ ಹುಣಸೆ ಹಣ್ಣು ತುಂಬಾ ಸ್ವೀಟು. ನಮ್ಮ ತೋಟದಿಂದ ನಮ್ಮ ಅಕ್ಕರ ತೋಟಕ್ಕೆ ಮಜ್ಜಿಗೆ ತಗೊಂಬರಕ್ ಬರ್ತಿದ್ವಿ ನಾವು. ಹಿಂಗಿದ್ವಿ, ಹಿಂಗೆ ಇವ್ನು ಕೂತಾನ ನೋಡ್ರಿ, ಹಿಂಗೆ 8 ವರ್ಷದವ್ರು 9 ವರ್ಷದವ್ರು. ಸಿಹಿ ಹುಣಸೆ ಹಣ್ಣು ಅಕ್ಕ ಇದು. ಆ ಹುಣಸೆ ಹಣ್ಣು ಆರಿಸ್ಕೊಂಡು ತಿನ್ಕೊಂತ ನಮ್ಮ ಅಕ್ಕರ ತೋಟಕ್ಕೆ ಹೋಗ್ತಿದ್ವಿ. ಇಲ್ಲಿಂದಾನೇ ಬರ್ಬೇಕಾಗಿತ್ತು. ಸಿಹಿ ಹಣ್ಣು. ಸಿಹಿ ಅಂದ್ರೆ ರೀ ಒಳ್ಳೆ ಪೆಪ್ಪರ್ಮೆಂಟ್ ತಿನ್ನಂಗ. ಹ್ಞೂನ್ರಿ, ಸಿಹಿ ಅಂದ್ರೆ ಪೆಪ್ಪರ್ಮೆಂಟ್ ತಿನ್ನಂಗ ಆಗದ್ರಿ. ಅದೇ ಅದೇ ಹಿಂಗಿಂದ ಬರೋದು, ಮಜ್ಜಿಗೆ ಹಾಕ್ಸ್ಕೊಂಬರಕ್ ಬರ್ತಿದ್ವಿ ನಾವು ಚಿಕ್ಕವರಿದ್ದಾಗ. ಹಿಂಗಿದ್ದಾಗ ಡೈಲಿ ಕ್ಯಾರಿಯರ್ ತಗೊಂಡೋಗು ಮಜ್ಜಿಗೆ ಹಾಲು ಇಲ್ಲಿ ಹಾಕ್ಸ್ಕೊಂಬರೋದು. ನಮ್ದು ಯಾವಾಗ ಅದು ಮರಿ ಹಾಕಿ ದೊಡ್ಡದಾಗುತ್ತಲ್ಲ ಮರಿ, ಅವಾಗ 1-2 ದಿನ ಗ್ಯಾಪ್ ಕೊಡ್ತಾವೆ ಹಸುಗಳು. ಆವಾಗ ಇವ್ರ ಮನೆಯಲ್ಲಿ ಒಂದು ಹಾಕ್ಸ್ಕೊಂಬರೋದು ನಮ್ಮ ಅಕ್ಕರ ಮನೆಗೆ. ಅಯ್ಯೋ, ನಮ್ಮ ಕತೆ ಸಕ್ಕತ್ತಾಗಿತ್ತು ಅವಾಗೆಲ್ಲ. ಅವಾಗ ಹುಣಸೆ ಹಣ್ಣು, ಬಾರಿ ಹಣ್ಣು, ಸೀಬೆ ಹಣ್ಣು ಎಲ್ಲೆಲ್ಲಿ ಸಿಗ್ತಾವ ತಿನ್ಕೊಂತ ಹೋಗೋದು. ನೋಡಿ ನಮ್ಮ ತೋಟದ ದಾರಿ. ನಾವು ಬಾಲ್ಯ ಕಳೆದಿರೋ ತೋಟ ಅದು ಇವಾಗ ಹೋಗ್ತಾ ಇಲ್ಲ ನಾವು ಅಲ್ಲಿಗೆ. ಇವಾಗ ಹೊಸದಾಗಿ ತಗೊಂಡಿರೋ ತೋಟಕ್ಕೆ ಹೋಗ್ತಾ ಇದ್ದೀವಿ ನಾವು. ಬಾಲ್ಯ ಕಳೆದಿರೋ ತೋಟಕ್ಕೆ ಹೋಗ್ತಾ ಇಲ್ಲ ಅಲ್ಲಕ್ಕ ಈಗ. ಮುಂದೆ ಬರ್ತತೆ. ಅದು ಸಪೋಟ ಹಾಕಿದ್ರು, ಹಣ್ಣಿದ್ದಿದ್ರೆ ಹೋಗ್ಬೋದಾಗಿತ್ತು. ಸಪೋಟ ತೋಟನೇ ತೆಗೆದ್ಬಿಟ್ರು ಅವರು. ಏನಕ್ಕೆ ಸಪೋಟ ತೋಟ ತೆಗ್ದಿದ್ದು ಅಕ್ಕ? ಎಲ್ಲನೂ ಇವ್ರು ಹೋಗಿ ಅಲ್ಲಿ ಕಾಯ್ತಾ ಇರ್ಲಿಲ್ಲ. ಹುಣಸೆ ಬೇಡ ಮಧ್ಯೆ ಹಾಕಿದ್ನ, ಆ ಹುಣಸೆನ್ನು ಸರಿಗೆ ಬಿಡ್ತಾ ಇಲ್ಲ. ಬಿಟ್ರು ಬೇಗ ಹಣ್ಣು ಆಗ್ತಿದ್ದಿಲ್ಲ. ಅದು ಬರೋಷ್ಟೊತ್ತಿಗೆ ಯುಗಾದಿ ಹಬ್ಬ ಬರೋದು, ರೇಟು ಕಡಿಮೆ ಆಗ್ತಿತ್ತ. ರೇಟ್ ಕಮ್ಮಿ ಅಂತ ಅದನ್ನ ಎಲ್ಲ ತೆಗೆದ್ಬಿಟ್ಟು
ಸಪೋಟ ಉಳಿಯಲ್ಲ, ಹಣ್ಣು ಕಿತ್ತರೆ ಬೇಗ ಹಣ್ಣಾಗ್ಬಿಡುತ್ತದಲ್ವಾ. ಮತ್ತೆ ಅದಕ್ಕೆ ಅದನ್ನ ತೆಗೆದು ಈಗ ಮೆಕ್ಕೆಜೋಳ ಹಾಕಿದಾರೆ ಅಲ್ಲಿ ಕಣದಾಗ ನೋಡ್ಬರ್ರಿ ಮೆಕ್ಕೆಜೋಳ. ಮೆಕ್ಕೆಜೋಳ ಇವಾಗೆಲ್ಲ ಹಣ್ಣುಗಳು ತೆಗೆದ್ಬಿಟ್ಟು ಮೂಸಂಬೆ ತೆಗೆದ್ರು, ಸಪೋಟ ತೆಗೆದ್ರು, ಇದು ದಾಳಿಂಬೆನೂ ತೆಗೆದ್ಬಿಟ್ರು. ನಾವೆಲ್ಲ ಕಾರಿಗೆ ಬರೀ ಹಣ್ಣುಗಳೇ ತುಂಬ್ಕೊಂಡು ಹೋಗ್ತಿದ್ವಿ. ಇವಾಗ ತೋಟದಲ್ಲಿ ಹಣ್ಣುಗಳಿಲ್ದಾಗ ಮಾಡಿದ್ದಾರೆ. ಈಗ ಮತ್ತೆ ಅಡಿಕೆ ಹಾಕಿದ್ದಾರೆ. ಈಗೆಲ್ಲ ಬರೀ ಅಡಿಕೆ 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 ಅಡಿಕೆ. ನೋಡಿ ಫ್ರೆಂಡ್ಸ್, ಸೀಮಿ ಜಾಲಿ ಆ ಕಡೆ ಈ ಕಡೆ ಫುಲ್ ಸೀಮಿ ಜಾಲಿ ಸೇರ್ಕೊಂಡ್ಬಿಟ್ಟಿದೆ ನೋಡಿ. ನಮ್ಮೂರ ಕಡೆ ಇದು ಜಾಸ್ತಿ ಇರುತ್ತೆ. ಇದೆಲ್ಲ ಬೀಳ್ಬಿಟ್ಟಿರೋದ ಯಾರ್ದೋ ಜಮೀನ? ಹೌದ್ರಿ, ಮಾಡ್ಸಕ್ಕಾಗದ ಜಮೀನುಗಳು ಒಡ್ರದ್ದು ಇದು. ಇಲ್ಲಿ ನೋಡಿ, ಇದೆಲ್ಲ ಮಾಡ್ಸಕ್ಕಾಗದ. ಯಾಕೆ ಅಂತ ಕೇಳ್ರಿ. ಇಲ್ಲಿ 5 ಎಕರೆ ಇರೋನು ಚಿಕ್ಕ ರೈತ, ಅವಂದೇನಿದ್ರು 20 ಎಕರೆ 30 ಎಕರೆ 50 ಎಕರೆ ಜಮೀನುಗಳು ಇರೋರು ಈ ಕಡೆ. ಈಗ ಮಾಡಕ್ ಆಗ್ತಾ ಇಲ್ಲ ಜನಗಳಿಗೆ. ನೋಡಿ ತಂಗಟಿ, ಈ ಹೂವು ನೋಡಿ ಎಷ್ಟು ಬೇಕಪ್ಪ. ತಂಗಟಿ ಹೂವು ಕಿತ್ಕೊಂಡೋಣ ಅಂದ್ವಲ್ಲ, ಹೌದು, ಕಿತ್ಕೊಂಡು ಹೋಗೋಣ. ಅಲ್ಲಿ ಕವರಿಸ್ಕೊಂಡು ತಂಗಟಿ ಗಿಡ ಮಾಡ್ಬೇಕು. ಅದನ್ನ ಸಖತ್ತಾಗಿ ಅದನ್ನು ಒಣಗಿಸಿ ಇಟ್ಕೊಳೋಣ ನೆರಳಲ್ಲಿ. ಹೌದೌದು. ನೋಡಿ ಫ್ರೆಂಡ್ಸ್, ಇಷ್ಟು ಜಮೀನುಗಳು ಸುಮ್ಮನೆ ಖಾಲಿ ಬಿಟ್ಟಿದ್ದಾರೆ, ಜನಗಳಿಗೆ ಮಾಡಿಸಕ್ ಆಗ್ತಾ ಇಲ್ಲ. ನಮ್ಮೂರ ಕಡೆ ತುಂಬ ಜಮೀನುಗಳು ಇರುತ್ತೆ. ಇವರು ಮಾಡ್ತಾ ಇಲ್ಲಕ್ಕ, ಅಡಿಕೆ ಹಾಕಿದ್ದಾರೆ. ಈಗ ಅಡಿಕೆ ಟ್ರೆಂಡ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಇವಾಗ ನಮ್ಮೂರ ಕಡೆ ಎಲ್ಲರೂ ಅಡಿಕೆ ಅಡಿಕೆ ಅಡಿಕೆ. ಅಲ್ಲ ಈಗ ಫ್ರೆಂಡ್ಸ್, ಇವಾಗ ನಮ್ಮ ಸೋದರ ಮಾವನ ತೋಟಕ್ಕೆ ಹೋಗ್ತಾ ಇದೀವಿ. ನಮ್ಮ ತಾಯಿ ತವ್ರ ಮನೆ ನೋಡಿ ಫ್ರೆಂಡ್ಸ್. ಅವರು ವ್ಯವಸಾಯ ಮಾಡಿರೋದು ನೋಡಿ ಹೆಂಗ್ ಮಾಡಿದ್ದಾರೆ ಅಂತ ನೋಡಿ ಫ್ರೆಂಡ್ಸ್. ಅಡಿಕೆ ಗಿಡ ಇದೆಯಲ್ಲ ರೀ, ಒಳ್ಳೆ ಸ್ಕೇಲ್ ಇಟ್ಟು ಲೈನ್ ಹಾಕಿರ್ತಾರಲ್ಲ ಆ ತರ ಮಾಡ್ತಾರೆ ಅವ್ರ ವ್ಯವಸಾಯ. ತುಂಬಾ ಚೆನ್ನಾಗಿ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ನಮ್ಮ ತಾಯಿ ತವ್ರ ಮನೆ ಇವರು. ನಮ್ಮ ದೊಡ್ಡಕ್ಕ ನಮ್ಮ ಸೋದರ ಮಾವನಿಗೆ ಕೊಟ್ಟಿರೋದು ಇವ್ರದ್ದೇ. ಇವಾಗೆಲ್ಲ ಆಸ್ತಿ ನೋಡಕ್ಕೆ ಹೋಗ್ತಾ ಇದೀವಿ ನಾವು. ನಮ್ಮ ತಾಯಿ ತವ್ರ ಮನೆ ನೋಡಿ ಫ್ರೆಂಡ್ಸ್. ಇದೆಲ್ಲ 60 ಎಕರೆ ಜಮೀನು ನೋಡಿ. ಇದು ಹೇಗೆ ಬಂದಿದೆ. ಇವಾಗೆಲ್ಲ ಪಪ್ಪಾಯ ಬಂದಿದೆ, ಅಡಿಕೆ ಬಂದಿದೆ ನೋಡಿ ಫ್ರೆಂಡ್ಸ್. ಇವರು ವ್ಯವಸಾಯ ನೋಡಿ ಎಷ್ಟು ಕ್ಲೀನಾಗಿ ಮಾಡಿರ್ತಾರೆ ನೋಡಿದ್ರ. ಅದಕ್ಕೆ ನಿನ್ನೆ ಹಂಗೆ ಹೇಳಿದ್ದು. ಹೌದು, ನನಗೆ ಒಂಚೂರು ಇಷ್ಟ ಆಗಲಿಲ್ಲ. ಹೌದು, ಮಾಡೋರಿಲ್ದ. ನಮ್ಮ ನಾದ್ನಿ ತೋಟದಲ್ಲಿ ಅದು ನೀಟ್ ಮಾಡಿಲ್ಲ ಅವರು. ಎಲ್ಲಿ ಇಬ್ರು ಪಾಪ ಅವ್ರಿಗೆ ಇದಾಯ್ತಲ್ಲ, ಅವ್ರಿಗೆ ಇವರು ಎಲ್ಲ ಬರೀ ಅದಕ್ಕಂತಾನೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ತುಂಬಾ ನೀಟು. ನಮ್ಮ ತವ್ರ ಮನೆ ತೋಟಗಳು ಏನಿದಾವೆ ಅವು ಅಡ್ವರ್ಟೈಸ್ ಕೊಡ್ಬೋದು, ಹಂಗೆ ಮಾಡ್ತಾರೆ ಅವ್ರು. ಅವ್ರದ್ದು ನೀಟ್ ಇಲ್ಲ ತೋಟಗಳು ನೋಡಿ. ಎಲ್ಲೂ ಒಂಚೂರು ಕಳೆ ಬಿಟ್ಟಿಲ್ಲ. ನಮ್ಮ ಟ್ಯಾಕ್ಟ್ರಿಗಳು ಮತ್ತೆ ಲೇಬರ್ಸ್ ಹಂಗೆ ಇಟ್ಕೊಂಡಿರ್ತಾರೆ ಮಾಡೋರದಾರೆ. ಫ್ರೆಂಡ್ಸ್, ಇದು ನಮ್ಮ ತಾಯಿ ತವ್ರ ಮನೆಗೆ ಬಂದ್ವಿ. ನಮ್ಮ ಸೊಸೆ ಇದ್ದಾಳೆ, ತಿಂಡಿ ರೆಡಿ ಮಾಡಿದಾಳೆ. ಈಗ ನೋಡ್ರಿ ಈಗ ಒಳ್ಳೆ ತಿಂಡಿ ರೆಡಿ ಮಾಡಿದಾಳೆ ನಮ್ಮ ಸೊಸೆ. ಈಗ ಅಲ್ಲೇ ಫ್ರೆಂಡ್ಸ್, ಇದು ನಮ್ಮ ತಾಯಿಯ ತವ್ರ ಮನೆ. ಹಾಂ ಫ್ರೆಂಡ್ಸ್, ಇಲ್ಲಿ ಸ್ವರ್ಗ ಇದ್ದಂಗಿತ್ತು ಫ್ರೆಂಡ್ಸ್ ಇವ್ರ ತೋಟ. ಕೆಲವು ಗಿಡಗಳು ತೆಗ್ದಿದ್ದಾರೆ ಇವಾಗ, ಯಾಕೆಂದರೆ ಹಾವುಗಳು ಬರ್ತಾ ಇತ್ತಂತೆ ಮನೆ ಮುಂದೆ. ಅದಕ್ಕೆ ಮನೆ ಮುಂದಿನ ಗಿಡಗಳು ಸ್ವಲ್ಪ ತೆಗ್ದಿದ್ದಾರೆ. ಕನಕಾಂಬರ, ಸೇವಂತಿಗೆ ಮನೆ ಮುಂದೆ ಬಂದರೆ ಫ್ರೆಂಡ್ಸ್, ಯಾವುದು ನಿಂಬೆಹಣ್ಣು ಕೇಳ್ತೀರಾ, ಎಳ್ಳಿಕಾಯಿ ಕೇಳ್ತೀರಾ, ಮಲ್ಲೆ ಕೇಳ್ತೀರಾ, ಮುರುಗ ಕೇಳ್ತೀರಾ, ಅಷ್ಟಿತ್ತು. ಇದೆಲ್ಲನೂ ಸ್ವಲ್ಪ ಹಾವುಗಳು ಬರ್ತಾವಂತ ತೆಗೆದುಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಇವರು ತೋಟ ನೋಡಿ ಹೆಂಗೆ ಮಾಡಿದ್ದಾರೆ ಅಂತ. ನಮ್ಮ ತಾಯಿ ತವ್ರ ಮನೆ ಮೊಮ್ಮಗ, ನಮ್ಮ ತಾಯಿ ಮೊಮ್ಮಗ ರಾಜಣ್ಣ ಅಂತ. ಇವರು ವ್ಯವಸಾಯದಲ್ಲಿ ನಂಬರ್ 1 ಫ್ರೆಂಡ್ಸ್. ಇವ್ರ ವ್ಯವಸಾಯ ಎಲ್ಲ ತೋರಿಸ್ತೀನಿ ಹೇಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ರಾಜಣ್ಣ ಓಬಣ್ಣ ಇಬ್ಬರು ಅಣ್ಣ ತಮ್ಮಗಳವರು ಭಾಳ ಚೆನ್ನಾಗಿ ಮಾಡ್ತಾರೆ ತೋಟಗಳು. ಹಾಂ, ಇಲ್ಲ ಅವ್ರ ಪಕ್ಕದ ತೋಟರು. ದೊಡ್ಡ ರೈತರು ಫ್ರೆಂಡ್ಸ್. ಇವ್ರದ್ದೆಲ್ಲ ಒಂದು 60-70 ಎಕರೆ ಜಮೀನು. ಬಾಳೆ, ತೆಂಗು, ಸೇವಂತಿಗೆ ಮತ್ತು ಸುಗಂಧರಾಜು ಫ್ರೆಂಡ್ಸ್. ಇದು ನೋಡಿದ್ರೆ ಕನಗಲ ಗಿಡ. ಕನಗಲ ಇಲ್ಲಿ ತೊಟ್ಟಿ ಇತ್ತು, ದೊಡ್ಡ ತೊಟ್ಟಿ.
ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಅದನ್ನು ತೆಗೆದುಬಿಟ್ಟಿದ್ದಾರೆ. ಹಾಂ ಹ್ಞೂ ಅದನ್ನು ಆ ಕಡೆ ಮಾಡ್ಕೊಂಡಿದ್ದಾರೆ. ಚಿಕ್ಕದಾಗಿ ಮಾಡಿದ್ದಾರೆ, ದೊಡ್ಡದಿತ್ತು. ಹಾಂ ಅದು ಮಕ್ಕಳು ಬಿದ್ದು ಅಲ್ಲೆಲ್ಲೋ ಒಂದು ಪಕ್ಕದಳ್ಳಿಯಲ್ಲಿ ಒಂದು ಮಗು ಬಿದ್ದು ಸತ್ತೋಗ್ಬಿಡ್ತಾನೆ ತೊಟ್ಟಿಯಲ್ಲಿ. ಅದೂ ಒಂದು ಸ್ವಲ್ಪ ಭಯ ಬಂತು ಇವರಿಗೆ. ಫ್ರೆಂಡ್ಸ್ ಇಲ್ಲೊಂದು 4-5 ಮಾವಿನ ಮರ ಇತ್ತು, ಅದನ್ನು ತೆಗೆದುಬಿಟ್ಟಿದ್ದಾರೆ. ಹಾಂ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಸರಿ ಸುಗಂಧರಾಜ ಹಾಕಿದ್ರು, ಅದು ಅಷ್ಟು ಚೆನ್ನಾಗಿತ್ತು. ಇವಾಗೆಲ್ಲ ಅಡಿಕೆಗಳು ಫ್ರೆಂಡ್ಸ್. ಇವ್ರ ತೋಟಕ್ಕೆ ಹ್ಞೂ ನಮ್ದಿದು ಆರ್ಗ್ಯಾನಿಕ್ ಗೊಬ್ಬರ ಹಾಕ್ಬಿಟ್ರೆ ಹೆಂಗಿರುತ್ತೆ ಅಂತೀರಾ? ಇನ್ನೂ ಚೆನ್ನಾಗಿ ಬರುತ್ತೆ. ಆರ್ಗ್ಯಾನಿಕ್. ಅದು ತೆಂಗಿನ ಮರ ಎಷ್ಟಿದೆ ರಾಜಣ್ಣ ಇಲ್ಲಿ ನಿಮ್ಮದು? 300-150 ತೆಂಗಿನ ಮರ ಇದೆ. ನೀನು ತುಂಬ ಚೆನ್ನಾಗಿದೆ. ಇಲ್ಲೇನು ಮಾಡ್ತಾರೆ ಇವಾಗ ಫರ್ಟಿಲೈಸರ್ ಶಾಪ್ಗಳಿಗೆನೆ ಗೌರ್ಮೆಂಟಿಂದನೇ ಪರ್ಮಿಷನ್ ಕೊಡ್ತಾರೆ. ಯಾವುದೇ ನಮ್ಮ ತವ್ರ ಮನೆ ತೋಟ ಪಕ್ಕದ್ದು ಫ್ರೆಂಡ್ಸ್, ಅದನ್ನು ತೋರಿಸ್ತೀನಿ. ಇದು ನಾವು ಇಲ್ಲಿದ್ದು ಟಿಫನ್ ಮಾಡೋಕ್ಕೆ ಬಂದ್ವಿ. ನಾವು ಇಂಥ ತೋಟದ ಮನೆಯಲ್ಲೇ ನನ್ನ ಬಾಲ್ಯ ಎಲ್ಲ ಕಳೆದಿರೋದು ಫ್ರೆಂಡ್ಸ್. ಇದಕ್ಕಿಂತನೂ ಸ್ವರ್ಗ ಥರ ಇತ್ತು ನಮ್ಮ ತೋಟದ ಮನೆ. ನಾವು ಚಿಕ್ಕವರಿದ್ದ ಕಳೆದಿರೋದು. ಇದಕ್ಕೂ ಚೆನ್ನಾಗಿತ್ತು. ಅದು ನೀರಿಲ್ದ ಎಲ್ಲ ತೋಟನೇ ಒಣಗೋಯ್ತಕ್ಕ ಒಂದು ಸರಿ ನಮ್ಮದು. ಹಾಂ ತೋಟನೇ ಒಣಗೋಯ್ತು ನಮ್ಮದು. ಮಳೆನೇ ಇರಲಿಲ್ಲ ಫ್ರೆಂಡ್ಸ್. ಇವಾಗ ಅಡಿಕೆ ಮತ್ತು ಪಪ್ಪಾಯ ತೋಟ ಅದಕ್ಕೆ ಫ್ರೆಂಡ್ಸ್. ಇದು ನಮ್ಮ ಸೋದರ ಮಾವನ ಮನೆ, ನಮ್ಮ ತಾಯಿ ತವ್ರ ಮನೆ. ಫ್ರೆಂಡ್ಸ್ ನೋಡಿದ್ರೆ ನಾವು ಇವಾಗ ತೋಟಕ್ಕೆ ಬಂದ್ವಿ. ಇದು ನಮ್ಮ ತಾಯಿ ತವ್ರ ಮನೆ. ನೋಡಿ ಫ್ರೆಂಡ್ಸ್ ಹೇಗಿದೆ ತೋಟ. ಈ ಕಡೆ ಬಂದ್ಬಿಟ್ರೆ ಇವ್ರೆ ತೋಟ ನೋಡೋಕ್ಕೆ ಚಂದ ರೀ. ನಮ್ಮ ತೋಟಗಳು ನೋಡಿದ್ರ ಬನ್ನಿ ಮರ ಹೇಳ್ದಂಗೆ ಹಾಂ ಸೂಪರ್. ಅಯ್ಯೋ ಸ್ವರ್ಗ ಇದ್ದಂಗೆ ಇರ್ತಾವ್ರಿ ತೋಟಗಳು. ಈ ಕಡೆ ಎಲ್ಲ ಸೀಬಿ ಮರ ಇತ್ತು, ಮಾವಿನ ಮರ ಇತ್ತು, ತೆಗೆದುಬಿಟ್ರು. ಎಷ್ಟೋ ಮರಗಳು ತೆಗೆದಿದ್ದಾರೆ, ಹಣ್ಣಿನ ಮರಗಳು. ಏನಕ್ಕೆ ತೆಗೆದ್ರು ಅಂತ ಕೇಳಿ, ಅವು ನೆರಳಾಗಿ ಇದು ಫಸಲು ಬರಲ್ಲ ಅಂತ ಹೇಳ್ಬಿಟ್ಟು ಮಾವಿನ ಗಿಡಗಳು ಎಲ್ಲ ತೆಗೆದುಬಿಟ್ರು. ಆವಾಗ ಇದಕ್ಕೂ ಚೆನ್ನಾಗಿತ್ತು ನೋಡಿ ಫ್ರೆಂಡ್ಸ್. ಎಲ್ಲ ಡ್ರಿಪ್ ಇರಿಗೇಷನ್ ಮಾಡ್ತಾರೆ ಇವರು ನೋಡಿ. ಹಾಂ ಇವಾಗ ಆಳುಗಳು ಸಿಗಲ್ವಲ್ಲ, ಹಾಗಾಗಿ ಡ್ರಿಪ್ ಇರಿಗೇಷನ್ ಮಾಡ್ತಾರೆ. ಇದು ಚಿಕ್ಕ ತೋಟ. ಇದು ಅಲ್ಲಿ ಫಸಲಿಗೆ ಬಂದಿರೋ ತೋಟ ಇದು. ಬನ್ನಿ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲೆಲ್ಲ ಕನಕಾಂಬರ ತೋಟ ಇತ್ತು, ಅದನ್ನು ಬಿಡಿಸಿ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ತೆಗೆದುಬಿಟ್ಟಿದ್ದಾರೆ ಫ್ರೆಂಡ್ಸ್. ಇವಾಗ ನೋಡಿ ಅಲ್ಲಿತ್ತಲ್ಲ ನೋಡಿ ಸಸಿಗಳಿದೆ, ನಾನೊಂದು ಸ್ವಲ್ಪ ಕಿತ್ಕೊತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಎಲ್ಲ ಸಸಿಗಳು ಕೀಳ್ತಾ ಇದ್ದೀನಿ. ಇದು ಪಪ್ಪಾಯ ಸಸಿನಾ ಇದು ರಾಜು? ಹಾಂ ಸಸಿಗಳು ಕನಕಾಂಬರ ಸಸಿ ನೋಡಿ ಫ್ರೆಂಡ್ಸ್. ಇದೆಲ್ಲ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಕನಕಾಂಬರ. ಅದು ಏನಾಗ್ತಿತ್ತಂತೆ, ಸುಮ್ಮನೆ ಕೆಳಗೆ ಬಿದ್ದು ಹೋಗ್ತಿತ್ತಂತೆ. ಅದಕ್ಕೆ ಅದು ಬಿಡಿಸೋರಿಲ್ಲ ಕಟ್ಟೋರಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ತೆಗೆದಾಕ್ಬಿಟ್ಟಿದ್ದಾರೆ ಸಸಿಗಳು. ಅದರಲ್ಲಿ ಬೀಜಗಳಿತ್ತಲ್ಲ ಅದು ನೋಡಿ ಸಸಿಗಳು ಬಂದಿದೆ. ನಾನೊಂದೆರಡು ಕಿತ್ಕೊತೀನಿ ಫ್ರೆಂಡ್ಸ್. ಬಂತು ಬೇರು ಸಮೇತ. ನಮ್ಮ ರಾಜಣ್ಣ ಕೀಳ್ತಾ ಇದ್ದಾನೆ. ಇಷ್ಟು ದೊಡ್ಡ ಗಿಡ ಕೀಳ್ತಾ ಇದ್ದೀನಿ, ನೋಡೋಣ ಬರುತ್ತಾ ಅಂತ. ನಮ್ಮ ರಾಜಣ್ಣ ಕೀಳ್ತಾ ಇದ್ದಾನೆ. ಮೇಲೆ ಇದೆ ಬೇರು, ಸುಮ್ಮನೆ ಹಿಂಗೆ ಅಂದರೆ ಬರ್ತಾವೆ ನೋಡಿ. ಹಾಂ ಹೌದು, ತುಂಬ ಹೂವು ಇತ್ತು ಫ್ರೆಂಡ್ಸು. ಬೇಷನ್ ಹೂವು ನೋಡಿ, ಈ ಥರ ಬಿಡಿಸ್ಕೊಂಡು ಹೋಗ್ತಿದ್ದೀವಿ ನಾವು. ಹಾಂ ಆಗಲ್ಲ ರೀ, ಅಲ್ಲೇ ನಮ್ಮ ಗಾರ್ಡನಿಂದೇ ನಾನು ಕಟ್ಟೋಕ್ಕಾಗಲ್ಲ. ಇವ್ರು ಇನ್ನೆಲ್ಲಿ ಕಿತ್ತು ಕಟ್ತಾರೆ. ಇವಾಗೆಲ್ಲ ಲೇಬರ್ ಪ್ರಾಬ್ಲಮ್. ಮುಡ್ಕೊಂಡೆ ಕಟ್ಟುವ. ಹೌದು ಹೌದಪ್ಪ. ನೀವು ಕನಕಾಂಬರ ಗಿಡ ಹಾಕಲ್ವಾ ತಗೊಂಡೋಗಿ?
ನೀವು ಹಾಂ ಕಿತ್ಕೊಳ್ಳಿ. ಹಾಂ ಅಯ್ಯೋ ಕಿತ್ತಿದ್ದಾನೆ ಬನ್ನಿರಿ. ಒಂದು ಇದೇ ಕಿತ್ಬಿಟ್ಟಿದ್ದಾನೆ. ಎಷ್ಟು ಹಾಕ್ತಾರೆ? ಅಯ್ಯೋ ಸಾಕು ಬಿಡ್ರಿ ಜನ. ಇವಾಗ ಬರುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟು ಕಿತ್ತಿದ್ದೀನಿ. ನಮ್ಮ ಗಾರ್ಡನಲ್ಲಿ ಹಾಕೋಣ. ಆಹಾ ಆಹಾ ನೋಡಿ ಎಷ್ಟು ಚೆಂದಿದೆ ನೋಡಿ ಫ್ರೆಂಡ್ಸ್. ನೋಡೋಣ, ಟ್ರೈ ಮಾಡುವ. ಇದು ಬರುತ್ತಾ ನೋಡಿ ಫ್ರೆಂಡ್ಸ್, ಎಷ್ಟು ಬಂದಿದೆ. ಇದು 100% ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಣ್ಣು ಸಮೇತ ಬಂದಿದೆ. ನಾನು 2 ಅಡಿಕೆ ಗಿಡ ನಮ್ಮ ಮನೆ ಮುಂದೆ ಹಾಕಿದ್ದೀನಿ ರಾಜು. ಹಾಂ, ಇದನ್ನು ಹಾಕಿದ್ದೀನಿ. ಇಷ್ಟು ಬಂದಿದೆ ಚಿಕ್ಕದಾಗಿ. ಪಪ್ಪಾಯ ಕೀಳ್ತಾ ಇದ್ದಾರೆ. ಹಾಂ, ಅದು 3 ಕಿತ್ಬಿಡು. 3 ಜನಕ್ಕೆ ಬೇಕಲ್ಲ ನಮಗೆ. ಆಂಟೆಯರಿಗೆ 2, ನನಗೊಂದು, ಅದು ಆಗುತ್ತೆ ಹಣ್ಣು. ಕಾರಲ್ಲಿ ಇವಾಗ ಅಲೆ ಫುಲ್ಲಾಗೋಗೈತೆ. ಹಾಂ, ಪರಮೇಶ ಹೇಳ್ತಿದ್ದ, ಚಿಕ್ಕಮ್ಮ ನೀನು ಕಾರ್ ಸಾಕಾಗಲ್ಲ, ಒಂದು ಲಾರಿ ತೊಗೊಂಬಿಡು ಅಂತ. ಅದನ್ನು ನಗು ಬರ್ತೈತೆ ನನಗೆ ಅವನು ಹೇಳೋದು. ಎಲ್ಲಿ ಇಟ್ಕೊಂತ? ಇವಾಗ ಅಲೆ ಕಾರ್ ಫುಲ್ಲಾಗೋಯ್ತು, ಶೇಂಗಾ ಚೀಲನೇ ಡಿಕ್ಕಿ ಫುಲ್ಲಾಗೈತೆ. ಎಲ್ಲಿ ಇಟ್ಕೊತೀಯ? ನಮ್ಮ ರಾಜಣ್ಣನ ವ್ಯವಸಾಯ ನೋಡಿದರೆ ಅಷ್ಟು ಚೆನ್ನಾಗಿರುತ್ತೆ. ಓಬಣ್ಣ ರಾಜಣ್ಣ ಇಬ್ಬರು ಅಷ್ಟು ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ನೋಡಿ, ನೋಡಿ ಫ್ರೆಂಡ್ಸ್, ಇದು ಡ್ರಿಪ್ ಇರಿಗೇಷನ್. ಇಲ್ಲ, ಇವಾಗ ನಮ್ಮ ಓಬಣ್ಣ ಕರ್ಕೊಂಡು ಹೋಗ್ತಾ ಇದ್ದಾರೆ. ತೋಟ ಇದೆ, ಸೇವಂತಿಗೆ ತೋಟ ಅಂದರು. ಅಯ್ಯೋ ನನಗೆ ತೋರ್ಸಪ್ಪ, ನಾನು ವೀಡಿಯೋ ಮಾಡ್ತೀನಿ ಅಂದೆ. ನಮ್ಮ ಓಬಣ್ಣ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೂವನೂ ಹಾಕಿದ್ದಾರೆ ಅಂತ ನೋಡಿ ಫ್ರೆಂಡ್ಸ್ ನೋಡಿದ್ರೆ ಒಂಬಾಳೆ ನೋಡಿದ್ರೆ ಫ್ರೆಂಡ್ಸ್, ಒಂಬಾಳೆ ಪಪ್ಪಾಯ ಫ್ರೆಂಡ್ಸ್. ಒಂಬಾಳೆ ನೋಡಿ, ಅಡಿಕೆ ಒಂಬಾಳೆ ನಮ್ಮ ಓಬಣ್ಣದು. ಆ ಕಡೆದು ರಾಜಣ್ಣದು, ಇದು ಓಬಣ್ಣದು. ఆంటీకి ఇట్లా తోట చేయాలంటే చాలా ఇష్టం. ಫ್ರೆಂಡ್ಸ್, ಇವರು ತೋಟ ಮಾಡೋದ್ರಲ್ಲಿ ಅಷ್ಟು ನೀಟು ಫ್ರೆಂಡ್ಸ್. ಇವರು ಅಣ್ಣ ತಮ್ಮ ಅಷ್ಟು ಚೆನ್ನಾಗಿಟ್ಟಿದ್ದಾರೆ. ಇವ್ರದ್ದು ನೋಡಿ. ಇಲ್ಲ, ಈ ಹೋಗೋಣ ಬನ್ನಿ, ಇವಾಗ ವಿಡಿಯೋನ ಮಾಡಿಬಿಡೋಣ. ಗಿಡ ಬೇಕು. ಅಡಿಕೆ ಹಾಕೋದಕ್ಕೆ. ಅಡಿಕೆ ಬೇಡ ಅಂತ ಅಪ್ಪ. ನಮ್ಮಪ್ಪ ಬಂದಾಗ ಬೆಳೆ ತಕೊಂಡೆ ಎಲ್ಲ ತೊಂಡೆ ಗಿಡ ಅಲ್ಲ, ಇದೊಂದು ಕಾರ ಬಳ್ಳಿ. ತೊಂಡೆ ಅಲ್ಲ ರೀ, ಆದ್ರೆ ತೊಂಡೆ ಗಿಡ ತರನೇ ಇದೆ. ನಾನು ತಗೊಂಡೋಗಿ ಇಲ್ಲಿಂದ ಹಾಕಿದೆ, ಆದ್ರೆ ತೊಂಡೆ ಅಲ್ಲ, ಬರೀ ಹೂವು ಬರುತ್ತದೆ. ಹೌದು, ಕಾಯಿ ಬರಲ್ಲ. ನಾನು ತೊಂಡೆ ಗಿಡ ಅಂತಾನೆ ತಗೊಂಡೋಗಿ ಅದನ್ನ ಬೆಳೆಸಿದ್ದು. ಆಮೇಲೆ ಕಾಯೇ ಬರಲಿಲ್ಲ. ಆವಾಗ ರಾಜಣ್ಣ ಹೇಳ್ದ, ಇದು ಹಣ್ಣು ಬಿಡೋದಲ್ಲ, ಕಾಯಿ ಬಿಡೋದಲ್ಲ ಅಂತ. ಫ್ರೆಂಡ್ಸ್, ಇದು ನೋಡಿ, ಎಲ್ಲವ ಇದು ಅಡಿಕೆ ತೆಗೆದಿರೋದು ಚಿಪ್ಪೆ. ಹಾಂ ರಾಜಣ್ಣ, ಇದನ್ನ ಮನ್ಸಿಂಗ್ ಅಂತಾರಲ್ಲ, ಏನಂತಾರೆ? ಮನ್ಸಿಂಗ್ ನೋಡಿ ಫ್ರೆಂಡ್ಸ್. ಈ ಥರ ಅದರ ಎಲೆ ಅದಕ್ಕೆ ಮನ್ಸಿಂಗ್ ಮಾಡಿದರೆ ಗೊಬ್ಬರ ಆಗುತ್ತೆ. ಅದಕ್ಕೆ ಇದನ್ನು ಮನ್ಸಿಂಗ್ ಅಂತ ಹೇಳ್ತಾರೆ. ನನಗೆ ಕರೆಕ್ಟಾಗಿ ವರ್ಡ್ ಗೊತ್ತೋ ಇಲ್ಲ ಫ್ರೆಂಡ್ಸ್, ಹೇಳ್ತಾ ಇದ್ದೀನಿ. ಅದನ್ನ ಗಲೀಜು ನಾವೇ ಮಾಡ್ಕೊಂಡಾಗ ಆಗುತ್ತೆ. ಮತ್ತೆ ಹೊಡೆದಂಗೆಲ್ಲ ಹೊಡಿಬೇಕು. ನಾನು ಇದನ್ನ ಯಾವತ್ತೂ ನಾನು ಮಾಡ್ಕೊಂಡಿಲ್ಲ. ಇವಾಗ ಇದು ಇಷ್ಟ ಇಲ್ವಾ ನಿನಗೆ? ಇದು ಇಷ್ಟ ಆಯ್ತಾ ಇಲ್ವಾ? ಮಾಡಕ್ಕಂತಾನೆ ಇಷ್ಟ ಆಯ್ತು ಅಂತ ಅಲ್ಲ ಪಿ, ಇದು ಹಾಕಿರೋದು ಅದಕ್ಕಂತಲ್ಲ ಮನ್ಸಿಂಗ್ ಇಷ್ಟ. ಇದ್ರ ಮೇಲೆ ನೀನು ಸಗಣಿ ಮಣ್ಣು ಹಾಕ್ಬಿಟ್ರೆ ರಾಜಣ್ಣ? 220 ಲೋಡ್ ಹೊಡ್ಸಿದ್ದೆ ಮಣ್ಣು. ಅಲ್ಲ ಪಿ, ಇದ್ರ ಮೇಲೆ ಮಣ್ಣು ಹಾಕ್ಬಿಟ್ರೆ ಚೆನ್ನಾಗಿ ಕೊಳ್ತು ಬಿಡುತ್ತೆ. ಎಲ್ಲ ಫುಲ್ ಮಾಡ್ಕೊಂಡು 1,20,000 ಬರೀ ಒತ್ತಾಕಿದ್ದಾಗಿತ್ತು ಲೇಬರ್ ಇಲ್ಲ. ಹೌದು, 1,20,000 ಆಗಿತ್ತು. ಒಂದು ಲೋಡು 600 ರೂಪಾಯಿ ಹಂಗೆ ಕೊಟ್ಟಿದ್ದು ಒತ್ತಾಕಕ್ಕೆ ಲೇಬರ್ಗೆ. ಇದು ಮಣ್ಣು ಹಾಕಿ ಇಷ್ಟ ಹತ್ರ ಆಗಿರೋದು. 7 ವರ್ಷ ತಿರ್ಗಿ ಅದನ್ನ ಮಣ್ಣು ಹೊಡ್ಸೋದ್ ಬೇಕಿಲ್ಲ, ಗೊಬ್ಬರ ಅದನ್ನ ಮಾಡ್ಕೊಂಡಿದ್ರೆ ಸಾಕು. ಅಂದ್ರೆ ನಾವು ಗೌರ್ಮೆಂಟ್ ಗೊಬ್ಬರ ಹಾಕಲ್ಲ, ದನಿನ ಗೊಬ್ಬರ. ನೀವು ಗೌರ್ಮೆಂಟ್ ಹಾಕಲ್ವಾ? ಓಹೋ, ನೋಡಿದ್ರಾ? ಓನ್ಲಿ ಆರ್ಗಾನಿಕ್.
ಎಲ್ಲ ಆರ್ಗ್ಯಾನಿಕ್. ತುಂಬ ಚೆನ್ನಾಗಿ ಬಂದಿದೆಪ್ಪ ನಿಮ್ಮ ಗಿಡಗಳು. ಇಲ್ಲಿ ಮೇಲೆ ಬಿಸಿಲು ಬರ್ತಲ್ಲ ಇದಾಗುತ್ತೆ. ಫ್ರೆಂಡ್ಸ್, ಮನೆಗೆ ಬೇಕಾದಕ್ಕೆ ಸ್ವಲ್ಪ ಮೆಣಸಿನ ಗಿಡ ಅವ್ರಿಗೆ ಬೇಕಾದಷ್ಟು ಹಾಕ್ಕೊಂಡಿದ್ದಾರೆ ಅಷ್ಟೇ. ಮೊದಲು ಅವರು ಏನು ಕೊಂಡ್ಕೊತಾ ಇದ್ರು ಗೊತ್ತಾ? ಸೋಪು. ಕಿತ್ತಾಕ್ಬಿಡಿ. ಹಳೇದಾಗೈತೆ, ಕಿತ್ತಾಕ್ತಾರೆ. ಫ್ರೆಂಡ್ಸ್, ಇದು ಡ್ರಿಪ್ ಇರಿಗೇಷನ್ ನೋಡಿ ಫ್ರೆಂಡ್ಸ್. ಈ ಥರ ಪೈಪ್ಲೈನು ಮಾಡಿಬಿಡ್ತಾರೆ. ಅವರು ಒಂದು ಬಳ್ಳಿಗೆ ತಿನ್ನೋಕ್ಕಾಗಲ್ಲ ರೀ. ಈ ಥರ ಕಿತ್ತಾಕ್ಬಿಡೋದು. ಇದು 14-13 ವರ್ಷದ ಮೇಲಿದೆ. ಬೆಳೆ ಬಂದವಲ್ಲ ಅವ ನೀರೆಲ್ಲ ಹೋಗ್ಬಿಟ್ಟಿದ್ವಲ್ಲ, ಬೇರೆ ನೀರು ಬಿಡಿಸ್ಕೊಂಡು ಹಾಕಿದ್ದೆ. ಇತ್ಲಾಗಿ ಇವು ಹಾಕಿದ್ದೆ. 720 ಗಿಡ ಐತೆ. 6.5 ಲಕ್ಷ ಆಗಿದೆ. ಬೆಳೆಸಿದ್ರಣ್ಣ ನಮ್ ಗೊಬ್ಬರ ತಂದು ಎಲ್ಲ ಗಿಡಗಳಿಗೂ ಅವ್ರು ಹೆಂಗೆ ಹೇಳ್ತಾರೆ ಹಂಗಾಗಿ ಇಳುವರಿ ಹೆಂಗ್ ಬರುತ್ತೆ ನೋಡ್ರಿ. ನೀವು ಇಡೀ ನಿಮ್ಮ ಇದಕ್ಕೇನೆ ನೀವು ನಂಬರ್ 1 ಬೆಳಿಬೋದು. ಮಾಡೋಣ. ನಮ್ಮಲ್ಲಿ ಕಡಿಮೆ ರೇಟಲ್ಲಿ ಅತಿ ಹೆಚ್ಚು ಇಳುವರಿ ಬರ್ತಾರೆ. ಅಲ್ಲ ಆಂಟಿ, ಈಗ 720 ಗಿಡ ಐತೆ. ಬೆಳಿಗ್ಗೆ ಬಂದ್ರೆ ಈ ಸಲ 6.5 ಲಕ್ಷ ಆಗೈತೆ ಈ ಸಲ. ಓನ್ಲಿ ಕೊಟ್ಟಿಗೆ ಗೊಬ್ಬರ. ಕೊಟ್ಟಿಗೆ ಗೊಬ್ಬರ. ಮನ್ಸಿಂಗ್ ಅಂತ ಅಂತಾರೆ ಇದನ್ನು. ಪಪ್ಪಾಯ ಇದು ಎಷ್ಟು ದಿನಕ್ಕೆ ಅಲ್ಲೇ ಹೂವು ಆಗ್ಬಿಟ್ಟತ್ತಲ್ಲಪ್ಪ. ಅಲ್ಲ, ಇದು 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 ಗೊಂಚಲು ಹೂವು ಬಂದೈತಲ್ಲ, ಇದು ಹೆಂಗೆ? ಇದು ಬೇಕಲ್ವಾ? ಅದೇ ಇದಕ್ಕೆ. ಅಲ್ಲಪ್ಪಿ, ಇದು ಏನಕ್ಕೆ ಗೊತ್ತಾ? ತಡೀರಿ ಹೇಳ್ತೀನಿ. ಇದು ಬೇಕಾಗುತ್ತೆ. ಇದು ಏನಕ್ಕೆ ಬೇಕಾಗುತ್ತೆ ಅಂದರೆ ಪರಾಗ ಸ್ಪರ್ಶ ಅಂತ ಹೇಳ್ತೀವಲ್ಲ, ಅದಕ್ಕೆ ಗಂಡು ಹೂವನು ಬೇಕಾಗುತ್ತಲ್ವಾ. ಈ ದುಂಬಿಗಳು ಇದ್ರ ಮೇಲೆ ಕುತ್ಕೊಂಡೋಗಿ ಆ ಹೂವಿನ ಮೇಲೆ ಕುತ್ಕೊಂಡ್ರೆ ಅದು ಕಾಯಿ ಆಗುತ್ತೆ. ಅದನ್ನ ಇನ್ನೊಂದು ಏನೋ ಹೇಳ್ತಾರೆ, ಪರಾಗಸ್ಪರ್ಶ. ಗಂಡು ಹೂವು ಗೊಂಚಲು ಬರಲ್ಲ, ಅಲ್ಲ ಹೆಣ್ಣು ಹೂವು ಗೊಂಚಲು ಬರಲ್ಲ, ಗಂಡು ಹೂವು ಗೊಂಚಲು ಬರುತ್ತೆ. ನೋಡಿ ಫ್ರೆಂಡ್ಸ್, ಇದು ಹೆಣ್ಣು. ಇಲ್ಲಿ ನೋಡಿ, ಒಂದೊಂದೇ ಹೂವು ಬಂದಿದೆಯಲ್ಲ, ಇದು ಅಲ್ವಾ? ಗೊಂಚಲು ಬಿಟ್ಟಿದೆ, ಅದು ಹಣ್ಣು ಬರಲ್ಲ. ಇದೇನಿದ್ರು ನೋಡಿ. ಇದನ್ನ ರೆಡ್ ಲೇಡಿ ಅಂತಾರೆ. ಹೌದಾ? ಪಪ್ಪಾಯ ಹೆಸರು ರೆಡ್ ಲೇಡಿ ಅಂತ. ಇದು ಕೆಂಪಗಿರುತ್ತೆ, ಆರೆಂಜ್ ಕಲರ್ ಇರುತ್ತೆ ಇದು ಹಣ್ಣು. ನಾವು ಇದರಿಂದ ತಂದು ತಿಂತೀವಿ. ಹೌದೌದೌದು, ಸಂತೆಯಿಂದ. ಅದು ರೆಡ್ ಲೇಡಿನೋ ಏನೋ ಹೇಳ್ತಾರೆ ಅದನ್ನು. ಪಪ್ಪಾಯ. ಇದೆಲ್ಲ ಹುಣಸೆ. ಬೇವು ಅನಿಸುತ್ತೆ. ಹುಣಸೆನ ಬೇವು. ಹುಣಸೆನೂ ಇದೆ, ಬೇವು ಇದೆ ಫ್ರೆಂಡ್ಸ್. ಇದು ಅವ್ರು ಏನು ಮಾಡ್ತಾರೆ, ಬದ ಮಾಡ್ಕೊತಾರೆ. ಅಂದರೆ ಇದು ಕಾಂಪೌಂಡು. ಬೇರೆಯವ್ರ ಜಮೀನಿಗೂ ಇವ್ರಿಗೂ ಮರಗಳು ಹಾಕಿಬಿಟ್ಟು ನಮ್ಮದು ಬದ ಅಂತ ಮಾಡ್ಕೊತಾರೆ. ಮರಗಳು ಅವ್ರಿಗೆ ಏನಕ್ಕಂದರೆ 2 in 1. ಫಲನೂ ಬರುತ್ತೆ, ನಮಗೆ ನಮ್ಮ ಜಮೀನಿಗೆ ರಕ್ಷಣೆನೂ ಇರುತ್ತೆ ಅಂತ ಅವರು ದೊಡ್ಡ ದೊಡ್ಡ ಮರಗಳು ಹಾಕ್ಬಿಡ್ತಾರೆ ಅವ್ರ ಬದಕ್ಕೆ. ಇದೇನ್ರಿ ಸೀತಾಪ್ಪ? ಮಾವಿನ ಗಿಡ. ರೀ, ನಾವು ಆವಾಗ ಮೊದಲು ಎಲ್ಲ ಬಂದರೆ ನಮ್ಮ ಕಾರಲ್ಲಿ ಜಾಗ ಆಗ್ತಿರ್ಲಿಲ್ಲ. ನಮ್ಮ ಅಕ್ಕನ ಮಗ, ಚಿಕ್ಕಮ್ಮ ನೀನು ಕಾರ್ ಸಾಕಾಗಲ್ಲ, ಒಂದು ಲಾರಿ ತೊಗೊಂಡ್ಬಿಡು ಅಂತ ಹೇಳೋನು. ಯಾಕೇನು? ಮಾವಿನ ಹಣ್ಣು, ಹಲಸಿನ ಹಣ್ಣು, ಈ ಎಲ್ಲ ತೆಂಗಿನಕಾಯಿ, ಬಾಳೆ ಗೊನೆಗಳು, ಪಪ್ಪಾಯಿ ಏನು ತೊಗೊಂಡೋಗ್ತೀರಾ? ಮೂಸುಂಬೆ, ಸಪೋಟ ಎಲ್ಲ ಎದ್ರಲ್ಲಿ ಹಾಕ್ಕೊಂಡು ಹೋಗ್ತೀರಾ? ಕಾರ್ ಎಷ್ಟು ಹಿಡಿಸುತ್ತೆ? ಹಂಗಾಗಿ ಇವಾಗ ದಾಳಿಂಬೆ ತೆಗ್ದಿದ್ದಾರೆ, ಮೂಸುಂಬೆ ತೆಗ್ದಿದ್ದಾರೆ, ಸಪೋಟ ತೆಗ್ದಿದ್ದಾರೆ. ರಾಜಣ್ಣ, ಇಲ್ಲಿಗೆ ಅಲ್ಲ ನಿಮ್ಮದು ಬದ? ಈ ಕಡೆ ಸ್ವಲ್ಪ ಪ್ಲಾನ್ ಅಂದರೆ ಪ್ಲಾನ್ ಕಣಪ್ಪ ನಿಮ್ಮದು. ಮುಂದಕ್ಕೆ ಸ್ವಲ್ಪ ತೆಂಗಿನ ಗಿಡಗಳು, ಒಂದೊಂದು ಲೈನು. ಅವ್ರ ಜಮೀನಿಗೆ ಗಿಡಗಳಿಂದನೇ ಅವರು ಕಾಂಪೌಂಡ್ ಮಾಡ್ಕೊಂಡಿರೋದು ನೋಡ್ರಿ.
ಗಿಡದಿಂದನೇ ಕಾಂಪೌಂಡು. ರಾಜಣ್ಣ ನೀವು ತೆಂಗಿನ ಮರಗಳು ಎಷ್ಟು ಅಂದರೆ 150? ಹಾಂ 150 ದೊಡ್ಡವಾಗಿರೋ ಫ್ರೆಂಡ್ಸ್. ಇದು 150 ಇದೆ. ಹಾಂ ಫ್ರೆಂಡ್ಸ್, ಇದು ಸೀತಾಫಲ ಗಿಡ. ಹಾಂ ಸೀತಾಫಲ ಗಿಡ ಅವ್ರ ಮನೆಗೆ ಆಗಷ್ಟು ಅಷ್ಟೇ. ರಾಮಫಲ ತಂದು ಕೊಡ್ರಿ. ಹ್ಞೂ ರೀ, ತಂದು ಕೊಡ್ತೀನಿ, ಎಲ್ಲ ತಂದು ಕೊಡ್ತೀನಿ ಅವ್ರಿಗೆ. ರಾಮಫಲ, ಸೀತಾಫಲ, ಲಕ್ಷ್ಮಣ ಫಲ ಎಲ್ಲ ಒಂದೊಂದು. ನಾನು ಹೂವಿನ ಗಿಡಗಳಿಗೆ ಕಾನ್ಸಂಟ್ರೇಷನ್ ಮಾಡಿದೆ. ಇನ್ನು ಮೇಲೆ ಹಣ್ಣಿನ ಗಿಡಗಳು ತಂದು ಕೊಡ್ತೀನಿ. ರಾಮವಳ್ಳಿ ಬಂದಾಗೆಲ್ಲ 2 ಗಿಡಗಳು ತಂದು ಕೊಟ್ರೆ ಹಣ್ಣು ಬಿಟ್ಟಾಗ ನಾವೇ ತಗೊಂಡು ಹೋಗ್ತೀವಿ ಅಲ್ವಾ. ನಮ್ಮ ತಾಯಿ ತವರ ಮನೆ ಫ್ರೆಂಡ್ಸ್. ಇಲ್ಲಿಗೆ ಸಾಕು ಮಾಡ್ತೀನಿ. ನಮ್ಮ ತವ್ರ ಮನೆಯದು ವಿಡಿಯೋ ಮಾಡ್ತೀನಿ. ತೋಟಕ್ಕೆ ಹೋಗ್ಬೇಕು, ಬನ್ನಿ ಬನ್ನಿ. ಇನ್ನೂ ಒಂದು ತೋಟಕ್ಕೆ ಹೋಗ್ಬೇಕಲ್ಲ, ನಮ್ಮ ತವ್ರ ಮನೆ ತೋಟ ಇದು. ನಮ್ಮ ತಾಯಿ ತವ್ರ ಮನೆದು. ಫ್ರೆಂಡ್ಸ್, 1 ವರ್ಷದ ಮೇಲೆ 6 ಮಂತ್ ಅಂತ ನೋಡಿ ಈ ಗಿಡಗಳು ಹಾಕಿ. 1 ಇಯರ್ 6 ಮಂತ್. ನೋಡ್ರಿ, ಇದು ಪೈಪುಗಳೆಲ್ಲ ಯಾಕೆ ತೆಗ್ದಾಕಿದ್ದೀರ ರಾಜಣ್ಣ? ಇದನ್ನ ಬೆಳೆ ಬಂತು ವೇಸ್ಟಾ? ಇಲ್ಲ, ರೀಯೂಸ್ ಮಾಡ್ಬೋದು. ಸಕ್ಸೆ ಗಿಡ ಇವೆಲ್ಲ ಎಂತದು ಸಕ್ಸೆ ಅಂದ್ರೆ? ಅಂದ್ರೆ ಈ ಕಡೆ ಬಿಸಿಲು ಬರುತ್ತಲ್ಲ, ನೆರಳಿಗೆ ಓ ಇದು. ಓ ಸರಿ ಸರಿ ಸರಿ. ನೆರಳಿಗೆ ನಾನೊಂದೆರಡು ಗಿಡ ಕಿತ್ಕೊಂತೀನಿ. ಬೀಜ ಹೌದಾ? ಹ್ಞೂ ಬೀಜ ಇದೆಯಂತ ನಡಿ ಹಾಕೋಣ. ಇದನ್ನ ಮೆಕ್ಕೆಜೋಳ ಹಾಕಿದ್ನಲ್ಲ ಮೇಗಡಿಗೆ, ಅದನ್ನೆಲ್ಲ ತಂದು ಇಟ್ಕೊಂಡಿದ್ದೀನಿ. ಬೆಳೆ ಬಂದಾಗ ಬಳಸಕ್ಕಾಗುತ್ತೆ. ವರ್ಷದ ಮೇಲೆ 6 ತಿಂಗಳು ಆಗೈತೆ. ವರ್ಷದ ಮೇಲೆ 6 ತಿಂಗಳಂತ ನೋಡಿ. ನಿಮ್ಮ ಯಜಮಾನ್ರಿಗೆ ತೋರಿಸಿ. ಹ್ಞೂ ಚಿನ್ನ ನೋಡ್ದ ಎಲ್ಲ ತೋಟ. ಇವಾಗ ಅಲ್ಲಿ ಮಾಮನ ತೋಟಕ್ಕೆ ಹೋಗೋಣ. ಮಕ್ಕಳು ನಾವೇನೇ ಹಾಕಿದ್ವಿ. ಮಕ್ಕಳು ನಾವು ನಮ್ಮ ಮನೆಯೇ ಹಾಕಿದ್ವಿ. ಅಂದರೆ ಮಾನಸ, ಮಂಜುಳಾ, ನೀನು, ಸುಮ 4 ಜನ. 4 ಎಷ್ಟು ಎಕರೆಗೆ ಹಾಕಿದ್ರಿ? ಇದು ಒಂದೇ ದಿವಸನ 800 ಗಿಡ ಹಾಕಿದ್ವಿ. ಒಂದು ದಿನಕ್ಕೆ 800 ಗಿಡ 4 ಜನ ಹಾಕಿದ್ದಾರೆ ಅಂತ ನೋಡಿ ಫ್ರೆಂಡ್ಸ್. ಇದು ವರ್ಷದ ಮೇಲೆ 6 ತಿಂಗಳು ಗಿಡ. ಇದು 2 ವರ್ಷ. 2 ವರ್ಷದ ಮೇಲೆ 5 ತಿಂಗಳು ಆಗಿದೆ. ಒಟ್ಟು ನಿಮ್ಮದು ಅಡಿಕೆ ತೋಟ ಎಷ್ಟಪ್ಪ? 6 ಎಕರೆ ಬರುತ್ತೆ. 6 ಎಕರೆ ಅಡಿಕೆ ತೋಟ ಹಾಕಿದ್ದಾರೆ ಈಗ ಫ್ರೆಂಡ್ಸ್. ಎಷ್ಟು ನೀಟ್ ನೋಡಿ ಫ್ರೆಂಡ್ಸ್. ಅವ್ರ ಲೈನ್ ನೋಡಿ, ಒಳ್ಳೆ ಸ್ಕೇಲ್ ಹಿಡ್ದಿರೋ ಥರ ಫ್ರೆಂಡ್ಸ್. ಅವ್ರ ವ್ಯವಸಾಯ ರಾಜಣ್ಣನ ನೋಡಿದ್ರೆ ನೀವು ಸ್ಕೇಲ್ ಹಿಡ್ಕೋದು ಹೊಡಿತಾರೆ. ಸ್ಕೇಲ್ ಇಟ್ಟು ನಾವು ಗೆರೆ ಹಾಕ್ತೀವಲ್ಲ, ಆ ಥರ ಇರುತ್ತೆ ಅವ್ರ ವ್ಯವಸಾಯ. ರಾಜಣ್ಣ ಇದು ಬಂದಿತ್ತಲ್ಲ ಬಾಳೆ? ರಾಜು ಬಂದಿದೆ, ಇದು ಕಾಯಿ ಬಂದಿದೆ ಅಲ್ಲಪ್ಪ? ಹಾಂ 100% ಬಂದಿದೆ ಪುಟ್ಟಬಾಳೆ. ಹ್ಞೂ ನಿಮ್ಮ ಹಿಂಗೆ ಬಂದವೇನ್ರಿ? ನೋಡ್ರಿ 2 ವರ್ಷ 5 ತಿಂಗಳಂತೆ ಯಜಮಾನ್ರೆ. ನೋಡು ಎಷ್ಟು ಚೆನ್ನಾಗಿ ಬೆಳೆಸವ್ರೆ. ಅವು ಅವ್ರ ಯಜಮಾನ್ರಿಗೆ ತೋರ್ಸಕ್ಕೆ ರೀ. ಎಲ್ಲರೂ ಇವ್ರ ಥರ ಮಾಡೋದು ಕಷ್ಟ ರೀ. ಇವರು ಭೂಮಿನೂ ಹಂಗೆ ಹೀರೋ. ಹ್ಞೂ ಇವರು ರಾಜಣ್ಣವ್ರ ಮಗ ಸುದೀಪ್ ಅಂತ. ಇಂಜಿನಿಯರಿಂಗ್ ಮುಗೀತಪ್ಪ? ಮುಗೀತಾ? ಹಾಂ 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 ಹಾಂ. ಎಲ್ಲಿ ಮಾಡಿದ್ದು ನೀನು ಇಂಜಿನಿಯರಿಂಗ್? ಚಾಮರಾಜನಗರ. ಹ್ಞೂ ರೀ ಫ್ರೆಂಡ್ಸ್, ಮುಗಿಸಿದ್ದಾರೆ. ರಾಜಣ್ಣವ್ರ ಮಗ. ನಮ್ಮ ಅಣ್ಣನ ಮಗಳ ಯಜಮಾನರು ಮಗ. ನಮ್ಮ ಅಕ್ಕನಿಗೆ ಮಕ್ಕಳಿಲ್ಲ ಅಂತ ಹೇಳಿದ್ವಲ್ಲ, ಅವರು ದತ್ತು ಮಗಳನ್ನ ತಗೊಂಡು ಮೈದನ ಮಗ ಇವರು. ಅವರು ಎಲ್ಲ ಕೊಟ್ಟು ಇವಾಗ ಬಸವನ ಮಂಟಪದೆಲ್ಲ ಅವರು ಆರಾಮಾಗಿದ್ದಾರೆ ಫ್ರೆಂಡ್ಸ್. ಬೆಳಿಗ್ಗೆ ಸಂಜೆ ಕರೆಕ್ಟಾಗಿ ಬಾಕ್ಸ್ ಹೋಗ್ಬಿಡುತ್ತೆ. ಅಲ್ಲಿ ಪೂಜೆ ಮಾಡ್ಕೊಂಡು ಊಟ ತಿಂದ್ಕೊಂಡು ರಾಜಣ್ಣ ಬೆಳಗ್ಗೆ ಸಂಜೆ ಬಿಸಿ 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 ಬಾಕ್ಸ್ ತಗೊಂಡೋಗಿ ಕೊಟ್ಬಿಡ್ತಾರೆ ನಮ್ಮ ಅಕ್ಕನಿಗೆ. ಅಲ್ಲಿ ಆರಾಮಾಗಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ನೋಡಿ ನಾವು ಇದೇ ಬಾಲ್ಯ ಕಳೆದಿದ್ದು. ಈಗ ನಮ್ಮ ಸೊಸೆ ತಿಂಡಿ ಮಾಡಿದ್ದಾರೆ. ಆಲೂಗಡ್ಡೆ ಪಲ್ಯ, ದೋಸೆ, ಚಟ್ನಿ ಮಾಡಿದ್ದಾರೆ. ಈಗ ತಿಂದು ನಮ್ಮ ತವ್ರ ಮನೆ ತೋಟಕ್ಕೆ ಹೋಗ್ತೀವಿ ಫ್ರೆಂಡ್ಸ್. ಚಿನ್ನು ಫ್ರೆಂಡ್ಸ್, ಇವರು ಓಬಣ್ಣ, ಇವರು ರಾಜಣ್ಣ, ಇವರು
ನಂಬರ್ 1 ರೈತರು ಈ ತೋಟಕ್ಕೆ. ನೋಡಿ ಫ್ರೆಂಡ್ಸ್ ಹೆಂಗೆ ಇಟ್ಟಿದ್ದಾರೆ ತೋಟ ನೋಡಿದ್ರ. ಇವರು ಓಬಣ್ಣ, ಇವರು ರಾಜಣ್ಣ, ಅಣ್ಣ ತಮ್ಮ ಇಬ್ಬರು. ನೋಡ್ರಿ ರೈತರಂದರೆ ನಂಬರ್ 1 ರೈತ. ಫ್ರೆಂಡ್ಸ್ ತುಳಸಿ ಗಿಡ ನೋಡಿದ್ರ, ತುಳಸಿ ಹಿಂಗೆ ಬರ್ಬೇಕು ಮನೆ ಮುಂದೆ. ವಾವ್ ವಾವ್, ಎಷ್ಟು ಮರ ಥರ ಬಂದಿದೆ ನೋಡಿ ಫ್ರೆಂಡ್ಸ್ ಈ ತುಳಸಿ ಗಿಡ ನೋಡಿದ್ರೆ. ಹಾಂ ನೋಡಿ ಫ್ರೆಂಡ್ಸ್ ತುಳಸಿ ಮರ ನೋಡಿದ್ರೆ. ರಾಜಣ್ಣ ಏನು ಗೊಬ್ಬರ ಹಾಕ್ತೀರಿ ಇದಕ್ಕೆ? ಸಗಣಿ ಗೊಬ್ಬರ. ಫ್ರೆಂಡ್ಸ್ ನೋಡಿ ಮನಿ ಪ್ಲ್ಯಾಂಟು ಇದರಲ್ಲೇ ಹಾಕಿದ್ದಾರೆ. ಇವೆರಡು ಲಕ್ಷ್ಮೀ ಸಂಕೇತ ನೋಡಿ ಫ್ರೆಂಡ್ಸ್, ತುಳಸಿ ಮತ್ತು ಮನಿ ಪ್ಲ್ಯಾಂಟ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ. ಇವರು ಇಬ್ಬರು ಅಣ್ಣ ತಮ್ಮ, ರಾಜಣ್ಣ ಓಬಣ್ಣ ಅಂತ. ಇದು ಓಬಣ್ಣನ ಮನೆ, ಅದು ರಾಜಣ್ಣನ ಮನೆ. ನೋಡಿ ಫ್ರೆಂಡ್ಸ್ ಹೇಗಿದೆ ಫ್ರೆಂಡ್ಸ್. ಮಂಗಳೂರು ಕಡೆ ಇದ್ದಂಗಿದೆ ಅಲ್ವಾ. ನಾವಿಂಥ ನೇಚರಲ್ಲೇ ಬೆಳೆದಿದ್ದು ಫ್ರೆಂಡ್ಸ್. ನಮ್ಮ ಮದುವೆ ಟೈಮಿಗೆ ಮಾತ್ರ ನಾವು ಊರೊಳಗೆ ಹೋಗಿ ನಮ್ಮ ಮದುವೆ ಮಾಡಿ ನಾವು ಗಂಡನ ಮನೆಗೆ ಹೋದ್ವಿ. ನೋಡಿ ಫ್ರೆಂಡ್ಸ್ ಹೇಗಿದೆ ತೋಟ. ನಮ್ಮ ತಾಯಿ ತವ್ರ ಮನೆ. ಆದರೆ ನಮ್ಮ ತಾಯಿಯವರೆಲ್ಲ ಬೆಳೆದಿದ್ದು ಈ ತೋಟದಲ್ಲಲ್ಲ, ಇನ್ನೊಂದು ತೋಟದಲ್ಲಿ ಅವ್ರು ಬೆಳೆದಿದ್ದು. ಇದು ಹೊಸ ತೋಟ. ಇವ್ರದ್ದು 2-3 ತೋಟಗಳಿದೆ, 3 ತೋಟ ಇದೆ ಇವ್ರದ್ದು. ಇದು ಹೊಸ ತೋಟ. ಹಳೆ ತೋಟ ಎಲ್ಲ ಮಳೆ ಇಲ್ಲದ ಮರಗಳೆಲ್ಲ ಬಿದ್ದೋಯ್ತು ಆವಾಗ. ನಮ್ಮದು ಹೋಯ್ತು, ಇವ್ರದ್ದು ಹೋಯ್ತು. ಈಗೆಲ್ಲ ಹೊಸದು ಮಾಡಿರೋದು ಫ್ರೆಂಡ್ಸ್. ಈ ತೋಟಗಳು ಹೊಸ ಜಮೀನು ತೊಗೊಂಡು ಹೊಸ ತೋಟ ಮಾಡಿರೋದು ಫ್ರೆಂಡ್ಸ್. ನೋಡಿ ಇಷ್ಟು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದ್ವಿ ತೋಟದಿಂದ. ಒಂದು ಸ್ವಲ್ಪ ಕನಕಾಂಬರ ಬಿಡಿಸ್ಕೊಂಡ್ವಿ, 2 ಸೀತಾಫಲ ಕಿಡಿಸ್ಕೊಂಡ್ವಿ. ಇದು ಇಷ್ಟು. ಇವಾಗ ಒಳಗಡೆ ಹೋಗಿ ಟಿಫನ್ ಮಾಡ್ತೀವಿ ಫ್ರೆಂಡ್ಸ್. ಇಲ್ಲ, ಇದು ಸಪ್ರೇಟ್ ರೂಮ್, ಸ್ಟೋರ್ ರೂಮ್. ಫ್ರೆಂಡ್ಸ್ ನೋಡಿದ್ರೆ ಜಗಲಿ ಕಟ್ಟೆ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಟಿಫನ್ ರೆಡಿ ಮಾಡಿದ್ದಾರೆ ನಮ್ಮ ಸೊಸೆ ಸುಮಾ. ಆಯ್, ಇಲ್ಲಿ ನೋಡು. ಏನು ತಿಂಡಿ ಮಾಡಿದ್ದಾರೆ? ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ. ಫ್ರೆಂಡ್ಸ್ ಎಷ್ಟು ಟೇಸ್ಟಿ ಗೊತ್ತಾ? ನೋಡಿ ಒಲೆಯಲ್ಲಿ ಮಾಡ್ತಾರೆ. ಆ ಟೇಸ್ಟ್ ಅಮೋಘ ಫ್ರೆಂಡ್ಸ್. ಆ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿದ್ರೆ ಕಿಚನ್ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ನೋಡಿದ್ರೆ ಫ್ರೆಂಡ್ಸ್. ದೇವ್ರ ಮನೆ, ಅವರ ದೇವರ ಮನೆ ಫ್ರೆಂಡ್ಸ್. ಇದೆ ನೀರು ನೋಡಿ, ಈ ಥರ ಡ್ರಮ್ಮುಗಳಲ್ಲಿ ತುಂಬಿಟ್ಟಿರ್ತಾರೆ. ತುಂಬಿದ ಕೊಡಗಳು, ನೀರು, ಮಡಿಕೆ ಎಲ್ಲ ಇಟ್ಟಿದೆ ಫ್ರೆಂಡ್ಸ್. ನೋಡಿದ್ರೆ ಟೇಸ್ಟಿ ಅಡುಗೆ. ಹಾಂ, ನಮ್ಮ ಫ್ರೆಂಡ್ಸ್ ಎಲ್ಲ ತಿಂತಾ ಇದ್ದಾರೆ. ನಾನು ಹೋಗ್ತೀನಿ ಫ್ರೆಂಡ್ಸ್ ಇವಾಗ ತಿನ್ನಲಿಕ್ಕೆ. ಏನ್ರಿ ಚೆನ್ನಾಗಿದೆಯಾ ಟೇಸ್ಟ್? ನಿಮ್ಮ ತೋಟ ಎಷ್ಟು ಚೆನ್ನಾಗಿದೆಯೋ ತಿಂಡಿ ಅಷ್ಟೇ ಚೆನ್ನಾಗಿದೆ, ನಿಮ್ಮ ಮನಸ್ಸು ಅಷ್ಟೇ ಚೆನ್ನಾಗಿದೆ. ಅವ್ರು ರೈತರು ಅಂದರೆ ಅಷ್ಟೇ ರೀ, ರೈತರು ಅಂದರೆ ಅಷ್ಟೇನೆ. ಇವರು ಬಸವಣ್ಣ ಅಕ್ಕರು ಇಲ್ಲಿ ಬಂದಾರೆ. ಇವ್ರದೇ ಇದು ತೋಟ. ಮನಸ್ಸು ಹಿಂಗಿರುತ್ತೋ ನಮ್ಮ ಒಂದು ವಾತಾವರಣ ಹಂಗೆ ಇರುತ್ತೆ ಫ್ರೆಂಡ್ಸ್. ಹೂವು ಕಟ್ಟಿ ಎಲ್ಲರೂ ಮುಡ್ಕೊತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ತೋಟದ್ದು. ಫ್ರೆಂಡ್ಸು ಟಿಫನ್ ಎಲ್ಲ ಮಾಡಿದ್ವಿ, ಈಗ ಹೋಗೋಣ ಅಂತ ರೆಡಿ ಆಗ್ತಾಯಿದ್ವಿ ಫ್ರೆಂಡ್ಸ್. ಈ ಕನಗಲೆ ಹೂವು ನೋಡಿ, ಮರ. ಇದು ಕನಗಲೆ ಗಿಡ ಅಲ್ಲ, ಮರ. ನೋಡಿದ್ರ ಫ್ರೆಂಡ್ಸ್? ಏನು ಪುಣ್ಯನಮ್ಮ, ಎಷ್ಟು ಚೆನ್ನಾಗೈತೆ. ನಿಮ್ಮ ತೋಟಕ್ಕಿಂತ ಚೆನ್ನಾಗಿದೆಯಾರಾ? ನಿಮ್ಮ ತೋಟಕ್ಕಿಂತ ಚೆನ್ನಾಗಿದೆಯಾ? ಹ್ಞೂ. ನಾನು ಇಲ್ಲಿಂದನೂ ಪುಟ್ಟಿ ಕಿತ್ಕೊಂಡು ಹೋಗ್ತೀನಿ ಬಂದಾಗ. ಹ್ಞೂ ರೀ.
ತಗೊಂಡೋಗಿ ಫ್ರಿಜ್ಜಲ್ಲಿ 8 ದಿನ ಇರುತ್ತೆ ಹೂವು. ಏನು ಆಗಲ್ಲ. ಹೌದ್ರಿ, 8 ದಿನ ಇರುತ್ತಾರೆ ಈ ಕನಗಲೆ. ಹೌದು. ಹಾಂ ಹಾಂ ಹಂಗೆ ಮಾಡಿ. ಹೌದಾ? ಯಾಡ ಅಯ್ಯೋ ವಿಡಿಯೋಸ್ಕನಿಸ್ತಾ. ಅವರು ಬೀಜ ತಂದು ಸಸಿ ಮಾಡಿದ್ರಂತೆ, ನೋಡಿದ್ರೆ. ಅಲ್ಲಲ್ಲ, ಇದನ್ನು ತಂದುಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಬೆಂಗಳೂರು ಯೂನಿವರ್ಸಿಟಿಯಿಂದ ತಂದಿದ್ರಂತೆ ಇದನ್ನು. ಬೆಂಗಳೂರು ರೆಡ್ ಲೇಡಿ ಏನಿದು? ರೆಡ್ ಲೇಡಿ ಅಲ್ವಾ? ಹಾಂ, ರೆಡ್ ಲೇಡಿ 15. ನನಗಿದು ಕೊಡು. ನಾನು ಏನಿದ್ರು ದೊಡ್ಡದು ಕೊಡ್ಬೇಕು ನನಗೆ. ಹಾಂ, ನಾನು ಇಟ್ಕೊಂಡು ಹೋಗ್ತೀನಿ ಕಾರಲ್ಲಿ ಇಟ್ಕೊಂಡು ಹೋಗ್ತೀನಿ. ಫ್ರೆಂಡ್ಸ್ ನೋಡಿದ್ರಾ, ನಿಮಗೆ ಅಡಿಕೆ ಸಸಿ ಬೇಕಾ ನೋಡಿ. ಇದನ್ನು ಬೆಂಗಳೂರಿಂದ ತಂದಿದ್ರಂತ ಇವರು. ನಾನಿವಾಗ ಒಂದು ದೊಡ್ಡ ಸಸಿ ಇಸ್ಕೊತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಬಂದು ಕೇಳ್ರಿ, ನಾನು ಕೊಡ್ತೀನಿ. ನೋಡಿದ್ರ ತಾಯಿ ಬೇರು ಬಂತಾ? ಕಟ್ಟಾಗಿದ್ದೀರಾ? ಹಾಂ, ತಾಯಿ ಬೇರು ಕಟ್ಟಾದರೆ ಬಿಡಲ್ಲ ಗಿಡ. ಬೇಡ ಬರ್ತದೆ ನೋಡ. ಅಷ್ಟೊಂದು ನಾನೇನು ಮಾಡಲಿ ಹೋಗ? ಅಷ್ಟೊಂದು ತಗೊಂಡೋಗಿ ನಾನೇನು ಮಾಡಲಿ? ಬೇಡ, ಸಾಕು ನನಗೆ. ಯಾಕೆ ಗೊತ್ತಾ? ಜಾಗ ಇಲ್ಲ. ಬರೀ ಅವನ್ನೇ ಹಾಕ್ಬಿಟ್ರೆ ನಮ್ಮ ಗಾರ್ಡನ್ ಫುಲ್ ಆಗಿಬಿಡ್ತತೆ. ಅಲ್ಲ, ಒಂದೊಂದು ವೆರೈಟಿ ಒಂದೊಂದು ಹಾಕ್ತೀನಿ ನಾನು ಅಷ್ಟೇ. ನಿಮಗೇನು ಬೇಕು ಬರ್ರಿ ಫ್ರೆಂಡ್ಸ್, ಈ ತೋಟದಲ್ಲಿ ನಾನು ಕೊಡಿಸ್ತೀನಿ ಸಸಿಗಳು. ನಾವು ನರ್ಸರಿಗೆ ಹೋಗೋದಂದೆ, ನಮ್ಮ ಓಬಣ್ಣ ರಾಜಣ್ಣ ತೋಟಕ್ಕೆ ಬರೋದು ಒಂದೇ. ಫ್ರೆಂಡ್ಸ್ ಇದು ನೋಡಿ, ಎಷ್ಟು ಅಕ್ಕ 1 ವರ್ಷದಂದ್ರಲ್ಲ ಅವರು? ಒಂದು ವರ್ಷದ ಮೇಲೆ 6 ತಿಂಗಳು. ಇದು ಪಪ್ಪಾಯ ಎಷ್ಟು ದಿನದಂದ್ರು? ಅದು ಕೇಳಲಿಲ್ಲ. 6 ಮಂತು. ಈ ಪಪ್ಪಾಯ ಹಾಕಿ 6 ಮಂತ್ ಅಂತೆ. ಇದು ಹಾಕಿ 1 ವರ್ಷನೋ ಏನೋ ಅಂದರು. ಅಕ್ಕ ಇದೆಷ್ಟು 1 ವರ್ಷನಾ? ಹಾಂ ಫ್ರೆಂಡ್ಸ್, ಎಷ್ಟು ಹೆಲ್ದಿ ಆಗಿದೆ ನೋಡಿ ಫ್ರೆಂಡ್ಸ್. ಅಡಿಕೆ ಮತ್ತು ಪಪ್ಪಾಯ 2 ಜೊತೆಗೆ ಹಾಕಿದ್ದಾರೆ ನೋಡಿ. ಇದು ಎಷ್ಟು ಎಕರೆ ಅಕ್ಕ? ಎಲ್ಲ 5 ಎಕರೆ. ಇವ್ರದ್ದೇ, ಬಸವಣ್ಣ ಅವ್ರದ್ದು. ಇವ್ರು ಇದಾರಲ್ಲ ಮುಂದ್ಗಡೆ, ಅವರ ದತ್ತು ಮಗಳದು ಇದು ತೋಟ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರುತ್ತೆ. ಇದು ಮೆಕ್ಕೆಜೋಳ. ಇವಾಗ ತಿನ್ನಕ್ಕೆ ಬಂದಿದ್ದಾವೆ, ಎಲ್ಲ ಕಿತ್ಕೊಂಡ್ಬಿಡೋಣ. ನಮ್ಮ ಕಾರಲ್ಲಿ ಜಾಗ ಇದ್ದರೆ ಹಾಕೋಣ, ಇಲ್ಲ ಅಂದರೆ ನೆತ್ತಿ ಮೇಲೆ ಇಟ್ಕೊಂಡು ಹೋಗೋಣ. ಫ್ರೆಂಡ್ಸ್ ಇದು ನೋಡಿ, ಹೆಂಗೆ ಪಾತಿ ಮಾಡಿರ್ತಾರೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಮಾಡ್ತಾನೆ ರಾಜಣ್ಣ, ಓಬಣ್ಣ, ಇವರು ಅಣ್ಣ ತಮ್ಮಗಳು ಅಷ್ಟು. ಫ್ರೆಂಡ್ಸ್ ಇದು ನೋಡಿ, ಹುಣಸೆಕಾಯಿ ನೋಡಿ ಮರ, ಹುಣಸೆಕಾಯಿ ಮರ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಲೈನ್ ನೋಡಿ, ಎಷ್ಟು ಲೈನ್ ಕರೆಕ್ಟಾಗಿ ಹಾಕಿರ್ತಾರೆ ಅವರು. ನೋಡಿದ್ರೆ ಹಾಂ ಫ್ರೆಂಡ್ಸ್, ಹುಣಸೆ ಮರಗಳು ನೋಡಿದ್ರೆ ಹಾಂ ಮುಂದೆ ಫ್ರೆಂಡ್ಸ್, ಇಲ್ಲಿಗೆ ನಮ್ಮ ತಾಯಿ ತವ್ರ ಮನೆ ಮುಗೀತು. ಇದೆಲ್ಲ ನಮ್ಮ ತವ್ರ ಮನೆ. ಇಲ್ಲಿ ನೋಡಿ, ಇವಾಗ ಹೋಗ್ತಾ ಇದ್ದೀವಲ್ಲ, ಇದು ನಮ್ಮ ತವ್ರ ಮನೆ. ಈ ಬದಕ್ಕೆ ನಮ್ಮ ತಾಯಿ ತವ್ರ ಮನೆ ಮುಗೀತು. ಇದು ನಮ್ಮ ತವ್ರ ಮನೆ. ನೋಡಿದ್ರೆ ಫ್ರೆಂಡ್ಸ್, ಕಾರ್ ಇಳಿತಾ ಇದ್ದೀವಿ.